ಮೂಲಂಗಿ ಪಚ್ಚಡಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೂಲಂಗಿನ ತುರಿದ್ಬಿಟ್ಟು ಅದರಲ್ಲಿರೋ ರಸನೆಲ್ಲ ಹಿಂಡಿಬಿಟ್ಟು ಅದನ್ನು ಉದುರಾಗಿ ತೆಗೆದಿಟ್ಕೊಳ್ಳೋದು ಒಂದು ಪ್ಲೇಟಿಗೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಮತ್ತು ಸಣ್ಣಗೆ ಕಟ್ ಮಾಡಿರೋ ಕರಿಬೇವು. ಒಂದು ಖಾಲಿ ಪಾತ್ರೆ ತೊಗೊಳ್ಳೋಣ, ಯಾವುದಾದ್ರೂ ಆಗಿರ್ಬೋದು, ಒಂದು ಬೌಲು. ಅದಕ್ಕೆ ಮೂಲಂಗಿ ನಾವು ತುರಿದು ಹಿಂಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಇತ್ತು ನೋಡಿ, ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು, ಕರಿಬೇವು ಸಣ್ಣ ಕಟ್ ಮಾಡಿದ್ವಲ್ಲ ಅದು, ಸ್ವಲ್ಪ ಸಕ್ಕರೆ, ನಿಮ್ಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೋಬೋದು. ಹಾಗೆ ಕಡಲೆ ಪುಡಿ, ಹುರ್ಗಡ್ಲೆ ಇರುತ್ತಲ್ಲ ಅದನ್ನು ಪುಡಿ ಮಾಡಿರೋ ಒಂದು ಕಡಲೆ ಪುಡಿ. ಆಮೇಲೆ ಉಪ್ಪು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಡಯಟಲ್ಲಿರೋರಿಗೆ ಆಗಿರ್ಬೋದು ಅಥವಾ ನಾರ್ಮಲ್ ಚಪಾತಿ ರೋಟಿಗೆ ಎಲ್ಲದಕ್ಕೂ ತುಂಬ ಸೂಟಬಲ್ ಆಗಿರುವಂತಹ ಒಂದು ನಾರ್ಮಲ್, ಏನು ಎಣ್ಣೆ ಇಲ್ಲದೆ ಇರೋ ಥರ ಮಾಡೋದು, ಒಗ್ಗರಣೆ ಇಲ್ಲದೆ ಇರೋ ಥರ. ಇದಕ್ಕೆ ಖಾರ ಪುಡಿ ಹಾಕಿದ್ದೀನಿ. ಖಾರ ಪುಡಿ ಹಾಕಿದ ತಕ್ಷಣ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗಲಿಲ್ಲ ಅಂತ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೋ ನೀವು ಆ ಅನುಕೂಲಕ್ಕೆ ತಕ್ಕನಾಗೆ ಮಾಡ್ಕೋಬೋದು. ಸೊ ಮಿಕ್ಸ್ ಮಾಡಿದ್ಮೇಲೆ ಇದು ಈ ಥರ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ಕರ್ದಿರೋ ಎಣ್ಣೆ ಇತ್ತು, ಸೊ ಅದನ್ನು ಹಾಕಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಾಗಲಿ ಇನ್ನೂ ಅಂತ ಹೇಳ್ಬಿಟ್ಟು. ನೋಡಿದ್ರಾ, ಇದು ತುಂಬ ಸಿಂಪಲ್ ಆ್ಯಂಡ್ ಸೂಪರ್ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟ್ಸ್ ಪಟ್ ಅಂತ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಇದು. ಸೊ ಇದನ್ನು ಒಂದು ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮತ್ತು ಚಪಾತಿ ಜೊತೆ ತುಂಬ ಚೆನ್ನಾಗಿದೆ. ಫಾಲೋ ಫಾರ್ ಮೋರ್ ವಿಡಿಯೋಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.